ಎಲ್ಲರಿಗೂ ನಮಸ್ಕಾರ. ಎರಡನೇ ಸುತ್ತಿನ ಕೌನ್ಸಿಲಿಂಗಿಗೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ನಾವು ಮೆಡಿಕಲ್ಲು ಮತ್ತು ಡೆಂಟಲ್ದು ಕಾಲೇಜಿಗೆ ಕನ್ಫರ್ಮೇಷನ್ನಿಗೆ ಸ್ವಲ್ಪ ಸಮಯ ಹೆಚ್ಚು ಕೊಟ್ಟಿದ್ದರಿಂದ ಎರಡನೇ ರೌಂಡು ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ವಲ್ಪ ಡಿಲೇ ಆಯಿತು. ಎರಡನೇ ಸುತ್ತಿನ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕೆಲವೊಂದು ಮಾಹಿತಿಯನ್ನು ನೀಡಲಿಕ್ಕೆ ನಾನಿವತ್ತು ತಮ್ಮ ಮುಂದೆ ಹಾಜರಿದ್ದೀನಿ. ಮೊದಲನೇ ಸುತ್ತಿನಲ್ಲಿ ಯಾವುದೇ ಸೀಟ್ಗಳು ಸಿಕ್ಕಿರಲಿಲ್ಲ. ತಾವು ಆಪ್ಷನ್ಸ್ ಎಂಟ್ರಿ ಮಾಡಿದ್ರಿ, ತಮಗೆ ಯಾವುದೇ ಸೀಟ್ ಅಲಾಟ್ ಆಗಿರಲಿಲ್ಲ. ಈ ಹಿಂದೆ ಹೇಗಿತ್ತು, ಮೊದಲನೇ ಸುತ್ತಲ್ಲಿ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತಿದ್ರಿ, ಉದಾಹರಣೆಗೆ ನಮ್ಮಲ್ಲಿ ಒಂದು 2.5 ಲಕ್ಷದಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಆದರೆ ಸೀಟ್ ಅಲಾಟ್ ಆಗಿದ್ದು 1 ಲಕ್ಷದ ಚಿಲ್ಲರೆವಷ್ಟು ಸೀಟ್ ಅಲಾಟ್ ಆಯಿತು. ಉಳಿದವರೆಲ್ಲ ನಮ್ಮ ಸಿಸ್ಟಮ್ ಒಳಗಡೆ ಇರ್ತಾರೆ. ಅವರಿಗೆ ಸೆಕೆಂಡ್ ರೌಂಡಲ್ಲಿ ನಾವು ಈ ಹಿಂದೆ ಏನು ಮಾಡ್ತಿದ್ವಿ, ಅವ್ರನ್ನೆಲ್ಲರನ್ನೂ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಅಲಾಟ್ ಮಾಡಿಬಿಡ್ತಿದ್ವಿ. ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಫಸ್ಟ್ ರೌಂಡಲ್ಲಿ ಸಿಕ್ಕಲಿಲ್ಲ ಅಂತನ್ನ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಮಾಡಿದ್ರು. ಫಸ್ಟ್ ರೌಂಡಲ್ಲಿ ನಾವು ರಿಸಲ್ಟ್ ಅನೌನ್ಸ್ ಮಾಡಿದಾಗ ಅವ್ರಿಗೆ ಸೀಟ್ ಸಿಕ್ಕಿಲ್ಲ. ಆ ಕಾರಣಕ್ಕೆ ಅವರು ಹೋಗಿರ್ಬೋದು, ಬೇರೆ ಎಲ್ಲಾದರೂ ಹೋಗಿ ಅಡ್ಮಿಷನ್ ಆಗಿರ್ಬೋದು. ಬಟ್ ಸ್ಟಿಲ್ ನಾವೇನು ಮಾಡ್ತಿದ್ವಿ, ಅವರೆಲ್ಲರನ್ನ ತಗೊಂಡ್ಬಿಟ್ಟು ಅಲಾಟ್ ಮಾಡ್ತಿದ್ವಿ. ಆಮೇಲೆ ನೋಡಿದರೆ ಅವರಿಗೆ ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ, ಬೇರೆ ಕಡೆ ಹೋಗ್ತಾಯಿದ್ರು. ಸುಮ್ಮನೆ ಮತ್ತೆ ಆ ಸೀಟು ಮುಂದೆ ಫಾರ್ವರ್ಡ್ ಆಗ್ತಾಯಿತ್ತು. ಅದಕ್ಕೆ ಯಾವುದೇ ಸೀಟು ಆಪ್ಷನ್ ಎಂಟ್ರಿ ಮಾಡಿ ಯಾವುದೇ ಸೀಟು ಮೊದಲನೇ ಸುತ್ತಿನಲ್ಲಿ ಸಿಕ್ಕಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಒಂದು ನಾವು ಏನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ, ತಾವು ಎರಡನೇ ಸುತ್ತಿನಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು ಅಂತನ್ನುವಂಥದ್ದು ಇಚ್ಛೆ ತಮ್ಮಲ್ಲಿತ್ತು ಅಂತಂದರೆ ತಾವು ತಮ್ಮ KEA ಪೋರ್ಟಲಿಗೆ ಬಂದು ತಮ್ಮ ಏನು ಲಾಗಿನ್ ಇದೆ, ತಾವು ಲಾಗಿನ್ ಆಗಿ ಎರಡನೇ ಸುತ್ತಿನಲ್ಲಿ ನಾನು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸುವಂಥದ್ದಕ್ಕೆ ನನ್ನ ಇಚ್ಛೆ ಇದೆ, ಐ ಅಗ್ರಿ ಅಂತೇಳಿ ಒಂದು ಬಟನ್ ಇದೆ, ಅದನ್ನು ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟೇ ಸಿಕ್ಕಿಲ್ಲ ಅಂತನ್ನುವಂಥ ವಿದ್ಯಾರ್ಥಿಗಳು ಏನು ಅಗ್ರಿ ಅಂತಂದರೆ ತಾವು ಮೊದಲ ಸುತ್ತಿಗಿಂತ ಪೂರ್ವದಲ್ಲಿ ಏನು ನೀವು ಆಪ್ಷನ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಿದ್ರಲ್ಲ, ಆ ಎಲ್ಲ ಆಪ್ಷನ್ನು ತಮ್ಮ ಲಾಗಿನ್ ಒಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಆವಾಗ ನೀವು ಹೇಗೇನು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನೆಲ್ಲ ಮಾಡಲಿಕ್ಕೆ ಅವಕಾಶ, ಹೊರಗಿಂದ ಮತ್ತೆ ತಂದು ಹಾಕಲಿಕ್ಕೆ ಅವಕಾಶ ಇರಲ್ಲ. ಆದರೆ ಯಾವುದು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ತಮಗೆಲ್ಲ ಗೊತ್ತಿದೆ, ಆಯುಷ್ ಹೊಸ್ದಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಅದು ತಮ್ಮ ಲಾಗಿನ್ನಲ್ಲಿ ಇರುತ್ತೆ. ಇಲ್ಲಿವರೆಗೆ ಸೀಟ್ ಅಲಾಟ್ ಆಗಿಲ್ದಿರೋರು ಲಾಗಿನ್ನಲ್ಲಿ ಮಾತ್ರ ಅಲ್ಲ, ಚಾಯ್ಸ್ 1 ಹಾಕಿ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಿ ಅಡ್ಮಿಷನ್ ಆಗಿರೋರು ಹೊರತುಪಡಿಸಿ ಯಾರು ಚಾಯ್ಸ್ 2 ಹಾಕಿದ್ದಾರೆ, ಯಾರು ಚಾಯ್ಸ್ 3 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಉಳ್ಕೊಂಡಿದ್ದಾರೆ, ಯಾರಿಗೆ ಸೀಟೇ ಸಿಕ್ಕದೆ ಫಸ್ಟ್ ರೌಂಡಲ್ಲಿ ಈ ರೌಂಡಲ್ಲಿ ತಾವು ನಾನು ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತೀನಿ, ನಾನು ಕೌನ್ಸಿಲಿಂಗಲ್ಲಿ ಮುಂದುವರಿತೀನಿ ಅಂತೇಳಿ ತಾವು ಅಗ್ರಿ ಅಂತೇಳಿ ಹೇಳಿ ನಮ್ಮ ಸಿಸ್ಟಮ್ ಒಳಗಡೆ ಬರ್ತಾ ಇದ್ದೀರಾ, ತಾವು ಹಿಂದೆ ಹಾಕಿದಂಥ ಎಲ್ಲ ಆಪ್ಷನ್ಗಳಿರುತ್ತೆ. ಜೊತೆಗೆ ಯುನಾನಿ ಮತ್ತು ಆಯುಷ್ ಹೊಸ್ದಾಗಿ ಬಂದಿರುವಂಥದ್ದೇನಿದೆ ಅದು ಸಹ ತಮಗೆ ಲೆಫ್ಟ್ ಸೈಡಲ್ಲಿ ಡಿಸ್ಪ್ಲೇ ಆಗುತ್ತೆ. ತಾವು ಅದನ್ನು ತೆಗೆದುಕೊಂಡು ಬಂದು ರೈಟ್ ಸೈಡಲ್ಲಿ ರೀಅರೇಂಜ್ ಮಾಡ್ಬೋದು. ಅದು ಮೇಲೆ ಹಾಕ್ತೀರಾ, ಮಿಡ್ಲಲ್ಲಿ ಹಾಕ್ತೀರಾ, ಕೆಳಗೆ ಹಾಕ್ತೀರಾ, ತಮಗೆ ಬಿಟ್ಟಂಥ ವಿಚಾರ. ಚಾಯ್ಸ್ 2 ಹಾಕಿರುವವರು ಯಾರು, ಈಗಾಗಲೇ ನನಗೆ ಸೀಟ್ ಸಿಕ್ಕಿತ್ತು, ಉದಾಹರಣೆಗೆ 100 ಆಪ್ಷನ್ಸು ಹಾಕಿದ್ರಿ ತಾವು ಫಸ್ಟ್ ರೌಂಡಲ್ಲಿ, ತಮಗೆ ಒಂದು 50ನೇ ಕಾಲೇಜು 50ನೇ ಆಪ್ಷನ್ನು ನಿಮಗೆ ಸೀಟ್ ಅಲಾಟ್ ಆಗಿತ್ತು, ತಾವು ಚಾಯ್ಸ್ 2 ಹಾಕಿದ್ದೀರಾ. ಈಗ 51ರಿಂದ 100 ಇರುವಂಥ ತಮ್ಮ ಲಾಗಿನ್ನಲ್ಲಿರುವಂಥ ಎಲ್ಲ ಆಪ್ಷನ್ಸು ಡಿಲೀಟ್ ಆಗಿ ಹೋಗಿರುತ್ತೆ. ಈಗ ನಿಮಗೆ ಟಾಪ್ ನಿಮ್ಮ ಸೀಟ್ ಸಿಕ್ಕಿರೋದಕ್ಕಿಂತ ಮೇಲ್ಗಡೆ ಇರುವಂಥ ಆಪ್ಷನ್ಸು ತಮ್ಮ ಲಾಗಿನ್ ಒಳಗಡೆ ಇರುತ್ತೆ. ಜೊತೆಗೆ ಹೊಸ್ದಾಗಿ ಬಂದಿರುವಂತಹ ಕಾಲೇಜುಗಳನ್ನ ಹಾಕುವಂಥದ್ದಕ್ಕೆ ಅವಕಾಶ ತಮಗೆ ಇರುತ್ತೆ. ತಾವು ಈಗ ಹೊಸ್ದಾಗಿರುವಂಥದ್ದು ಹಾಕ್ಬೋದು, ಇರುವಂತಹ ಆಪ್ಷನ್ಗಳನ್ನ ರೀಅರೇಂಜ್ ಮಾಡ್ಬೋದು, ಕೆಲವೊಂದನ್ನು ಡಿಲೀಟ್ ಸಹ ಮಾಡೋದಕ್ಕೆ ಅವಕಾಶ ಇರುತ್ತೆ. ಚಾಯ್ಸ್ 2 ಹಾಕಿರುವಂಥವರು ಮೆಡಿಕಲ್, ಡೆಂಟಲ್, ಆಯುಷಿನ ಸೀಟ್ಗಳು ಸಿಕ್ಕಿರುವಂಥವರು ಫೀಸ್ ಕಟ್ಟಿ ಚಾಯ್ಸ್ 2 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ. ಕೆಲವು ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ಸಿಕ್ಕಿರುವಂಥವ್ರು ಚಾಯ್ಸ್ 2 ಹಾಕಿರುವಂಥವರು ತಾವು ಯಾವುದೇ ಹಣವನ್ನು ಪೇ ಮಾಡಿಲ್ಲ. ಆದರೆ ಮತ್ತು ಚಾಯ್ಸ್ 3 ಹಾಕಿರುವಂಥವ್ರು ಯಾರೂ ಸಹ ಹಣ ಪೇ ಮಾಡಿರಲ್ಲ. ಚಾಯ್ಸ್ 2, ಚಾಯ್ಸ್ 1 ಮತ್ತು ಯಾವುದೂ ಸೀಟ್ ಸಿಕ್ತಿಲ್ದಿರುವಂಥವ್ರು ನಮಗೆ ಈಗ ಕೌನ್ಸಿಲಿಂಗ್ ಒಳಗಡೆ ಬರ್ತಾ ಇದ್ದೀರಾ, ತಾವುಗಳು ಯಾರು ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷಿಗೆ ಸಂಬಂಧಪಟ್ಟಂಥವರು ಫೀಸ್ ಕಟ್ಟಿದ್ದೀರಾ, ಉಳಿದಂಥವರು ಯಾರೂ ಸಹ ಚಾಯ್ಸ್ 2 ಹಾಕಿರುವಂಥವರು ಎರಡನೇ ಸುತ್ತಿನಲ್ಲಿ ಭಾಗವಹಿಸ್ತಾ ಇದ್ದೀರಾ, ಫೀಸೇ ಕಟ್ಟಿಲ್ಲ. ಆದರೆ ತಮ್ಮ ಒಂದು ಲಾಗಿನ್ ಒಳಗಡೆ ಮೆಡಿಕಲ್ ಆಪ್ಷನ್ಸ್ ಇದೆ, ಮೆಡಿಕಲ್ ಸೀಟನ್ನು ತಾವು ಬಯಸಿದ್ದೀರಾ ಅಂತಂದರೆ ತಾವು 1 ಲಕ್ಷ ಕಾಷನ್ ಡೆಪಾಸಿಟನ್ನು ತಾವು ಕಟ್ಟಬೇಕಾಗುತ್ತೆ. ಕಾಷನ್ ಡೆಪಾಸಿಟ್ 1 ಲಕ್ಷ ಕಟ್ಟಲಿಲ್ಲ ಅಂತಂದರೆ
ನಿಮ್ಮ ಆಪ್ಷನ್ ನಿಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಇದ್ರೂ ನಾವು ಅದನ್ನು 2ನೇ ರೌಂಡಿನ ಸೀಟು ಹಂಚಿಕೆಯಲ್ಲಿ ನಿಮ್ಮನ್ನು ಮೆಡಿಕಲ್ ಸೀಟಿಗೆ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ದಯಮಾಡಿ ನಾನು ಇನ್ನೊಂದು ಸರಿ ಹೇಳ್ತೀನಿ, ಚಾಯ್ಸ್ 2 ಹಾಕಿರುವಂಥ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಅವರು ಚಾಯ್ಸ್ 2 ಹಾಕಿದ್ದವರು ಸಹ ತಾವು ಫೀ ಪೇ ಮಾಡಿದ್ದೀರಾ. ಅದು 50,000 ಇರ್ಬೋದು, 1,00,000 ಇರ್ಬೋದು, 1,50,000 ಇರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಸೀಟಿನ ದುಡ್ಡು ಆದರೂ ಇರ್ಬೋದು. ನೀವು ಮತ್ತೆ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟುವಂಥ ಅಗತ್ಯ ಇಲ್ಲ. ಯಾರು ಚಾಯ್ಸ್ 2 ಹಾಕಿದ್ದೀರಾ, ಚಾಯ್ಸ್ 3 ಹಾಕಿದ್ದೀರಾ, ಹೊಸದಾಗಿ ಸೀಟೇ ಸಿಕ್ತಿಲ್ದಿರುವಂಥವ್ರು ಅಗ್ರಿ ಬಟನ್ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಕೌನ್ಸಿಲಿಂಗ್ ಒಳಗಡೆ ಬರ್ತಾ ಇದ್ದೀರಾ, ನೀವು 3 ಕೆಟಗರಿ ಜನರಿದ್ದೀರಾ. ನಿಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಸೀಟು ಹಾಕಿದ್ದೀರಾ, ಈ ಹಿಂದೆನೇ ಹಾಕಿರುವಂಥದ್ದಿದೆ, ಹೊಸದಾಗಂತೂ ಹಾಕೋದಕ್ಕೆ ನಾವು ಅವಕಾಶ ಇಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ನೀವು ಆ ಮೆಡಿಕಲ್ ಸೀಟನ್ನು 2ನೇ ಸುತ್ತಿನಲ್ಲಿ ನಿಮಗೆ ಹಂಚಿಕೆಗೆ ಕನ್ಸಿಡ್ರ್ ಮಾಡಬೇಕಂತಂದರೆ ತಾವು 1,00,000 ಹಣವನ್ನು ಕಾಶ್ ಆ್ಯಂಡ್ ಡೆಪಾಸಿಟ್ ಆಗಿ ಕಟ್ಟಬೇಕು. ಕಟ್ಟಿದಾಗ ನಿಮ್ಮ ಮೆಡಿಕಲ್ ಸೀಟಿಗೆ ನಿಮ್ಮ ಅಲಾಟ್ಮೆಂಟನ್ನು ನಾವು ಕನ್ಸಿಡ್ರ್ ಮಾಡ್ತೀವಿ. ತಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಏನು ಗೊಂದಲ ಇಲ್ಲ, ತುಂಬ ಏನು ತಲೆಬಿಸಿ ಮಾಡುವಂತಹ ಸನ್ನಿವೇಶ ಇಲ್ಲ. ಇಲ್ಲಿ ತುಂಬ ಸಿಂಪಲ್ ಇದೆ. ಯಾರು ಕಾಶ್ ಆ್ಯಂಡ್ 2ನೇ ಸುತ್ತಲ್ಲಿ ಚಾಯ್ಸ್ 2 ಹಾಕಿರೋರು ದುಡ್ಡು ಕಟ್ಟಿದ್ದೀರಾ, ನೀವೇನು ಪ್ರಾಬ್ಲಮ್ ಇಲ್ಲ, ತಾವು ಬನ್ನಿ ರೀಅರೇಂಜು ಮತ್ತೊಂದು ಮಗದೊಂದು ಮಾಡಿ. ಯಾರು ದುಡ್ಡೇ ಕಟ್ಟಿಲ್ಲ ಬಟ್ ಮೆಡಿಕಲ್ ಸೀಟಿಗೆ ನೀವು ಬಯಸ್ತಾ ಇದ್ದೀರಾ, ನೀವು 1,00,000 ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿ. ಸರ್ ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿದೆ, ನಾನು ಮೇಲ್ಗಡೆ ಹಾಕಿದ್ದೆ, ಮೆಡಿಕಲ್ಲೂ ಹಾಕಿದ್ದೆ, ಕೆಲವು ಇನ್ನೂ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಹ ಇದ್ದಾವೆ, ನಾನು 1,00,000 ಕಟ್ಟಲ್ಲ, ನನಗೆ ಮೆಡಿಕಲ್ ಸೀಟ್ ಬೇಕಾಗಿಲ್ಲ. ನೋ ಪ್ರಾಬ್ಲಮ್, ತಾವು ಮೆಡಿಕಲ್ ಸೀಟ್ ನೀವೇ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ನಾವಾದರೂ ಡಿಲೀಟ್ ಮಾಡ್ತೀವಿ. ನೀವು 1,00,000 ಕಟ್ಟಿದ್ರಷ್ಟೇ ನಿಮ್ಮ ಮೆಡಿಕಲ್ ಸೀಟನ್ನು ಕನ್ಸಿಡ್ರ್ ಮಾಡ್ತೀವಿ. ಇಲ್ಲ ಅಂತಂದರೆ ತಾವು ತಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಸೀಟೆಲ್ಲ ಡಿಲೀಟ್ ಮಾಡಿ ಇಂಜಿನಿಯರಿಂಗು ಅಥವಾ ಮತ್ತೆ ಯಾವುದು ವೆಟರ್ನರಿ, ಆರ್ಟಿಕಲ್ಚರ್ ಮಾತ್ರ ಇಟ್ಟಿರ್ತೀರಿ, ಇಟ್ಕೊಳ್ಳಿ. ಅವಾಗ ನೀವು ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟುವಂಥ ಅಗತ್ಯ ಇಲ್ಲ. ಏನು ಸರ್ ಕಾಶ್ ಆ್ಯಂಡ್ ಡೆಪಾಸಿಟ್ ಅಂತಂದರೆ ಏನು ಹೋಗ್ಬಿಡುತ್ತಾ? ಅದು ಇಲ್ಲ. ಕಾಶ್ ಆ್ಯಂಡ್ ಡೆಪಾಸಿಟ್ ಅಂದರೆ ಏನು ತಾವು ಗಾಬರಿ ಆಗುವಂಥ ಅಗತ್ಯ ಇಲ್ಲ. ತಮಗೆ 1,00,000 ರೂಪಾಯಿ ಹಣ, ನೆಕ್ಸ್ಟು ನಿಮಗೆ ಮೆಡಿಕಲ್ ಸೀಟು ಸಿಗ್ಬೋದು. ಮೆಡಿಕಲ್ ಸೀಟ್ ಸಿಕ್ತಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಕೆಲವು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕದೇ ಇರ್ಬೋದು, ಇಂಜಿನಿಯರಿಂಗ್ ಸೀಟೇ ಅಪ್ಗ್ರೇಡ್ ಆಗ್ಬೋದು ಬೇರೆ ಕಾಲೇಜಲ್ಲಿ. ಆ ಇಂಜಿನಿಯರಿಂಗ್ ಕಾಲೇಜಿಂದು ಫೀಸ್ ಏನಿದೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಲ್ಲ ನಿಮಗೆ ಯಾವುದೂ ಸೀಟ್ ಸಿಕ್ಕಿಲ್ಲ, ಉದಾಹರಣೆಗೆ ಫಸ್ಟ್ ಟೈಮು ನೀವು ಯಾವುದು ಸೀಟ್ ಸಿಕ್ಕದೆ ಸಿಸ್ಟಮ್ ಒಳಗಡೆ ಬಂದಿದ್ದೀರಲ್ಲ ತಾವಿರ್ಬೋದು, ಅಥವಾ ಚಾಯ್ಸ್ 3 ಹಾಕಿರುವಂಥವರು ಸುಮಾರೆಲ್ಲ ತಾವು ಡಿಲೀಟ್ ಮಾಡಿಬಿಟ್ಟು ಕೆಲವೇ ಮೆಡಿಕಲ್ ಕಾಲೇಜಿನ ಏನಾದರೂ ಇಟ್ಟಿರ್ಬೋದು, ತಮಗೆ ಯಾವುದು ಸೀಟ್ ಸಿಕ್ಕದೇ ಇರ್ಬೋದು, ತಮ್ಮದು ಸಹ ಕಾಶ್ ಆ್ಯಂಡ್ ಡೆಪಾಸಿಟ್ನ ತಮ್ಮ ಖಾತೆಗೆ ನಾವು ವಾಪಸ್ ಕೊಡ್ತೀವಿ. ಇದು ಜಸ್ಟು ತಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಸೀಟು ತುಂಬ ವ್ಯಾಲ್ಯೂಯಬಲ್ ಇದೆ, ತುಂಬ ಮಕ್ಕಳು ಕಾಯ್ತಾ ಇರ್ತಾರೆ. ಸುಮ್ಮನೆ ಕೆಲವರೆಲ್ಲ ಬಂದು ಹಾಕುವಂಥದ್ದು, ಆಮೇಲೆ ಸೀರಿಯಸ್ನೆಸ್ ಇರಲ್ಲ ಅಂತ ಅನ್ನುವಂಥದ್ದಕ್ಕೆ ಈ ಕಾಶ್ ಆ್ಯಂಡ್ ಡೆಪಾಸಿಟ್ ಸಿಸ್ಟಮನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ದಯಮಾಡಿ ಎಲ್ಲ ಸಹಕರಿಸ್ತೀರಾ ಅಂತ ನಾನು ಇಚ್ಛೆ ವ್ಯಕ್ತಪಡಿಸ್ತೀನಿ.